ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಸ್ವಾತಂತ್ರ್ಯ ಸಿಕ್ಕಿದಾಗಿನಿಂದ ಭಾರತಕ್ಕೆ ಇಲ್ಲಿಯವರೆಗಿನ ರಾಷ್ಟ್ರಪತಿಗಳ ವಿವರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಬನ್ನಿ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇವರ ಅಧಿಕಾರಾವಧಿ ಜನವರಿ 26, 1950ರಿಂದ 13 ಮೇ 1962ರವರೆಗೆ. ಇವರ ವಿಶೇಷತೆಗಳೇನೆಂದ್ರೆ, ಇವರು ಭಾರತದ ಮೊದಲ ರಾಷ್ಟ್ರಪತಿ. ಇವರು 2 ಅವಧಿಗೆ ಆಯ್ಕೆಯಾಗಿರುವಂತಹ ಏಕೈಕ ರಾಷ್ಟ್ರಪತಿ. ಇವರಿಗೆ 1962ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಭಾರತದ 2ನೇ ರಾಷ್ಟ್ರಪತಿಗಳು ಸರ್ವಪಲ್ಲಿ ರಾಧಾಕೃಷ್ಣನ್. ಇವರ ಅಧಿಕಾರಾವಧಿ 13 ಮೇ 1962ರಿಂದ 13 ಮೇ 1967ರವರೆಗೆ. ಇವರ ವಿಶೇಷತೆಗಳು ಏನಂದ್ರೆ, ಇವರ ಹುಟ್ಟಿದ ದಿನ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನ ಎಂದು ಆಚರಿಸಲಾಗುತ್ತದೆ. ಇವರಿಗೆ 1954ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಜಾಕೀರ್ ಹುಸೇನ್ ಇವರು ಭಾರತದ 3ನೇ ರಾಷ್ಟ್ರಪತಿಗಳು. ಇವರ ಅಧಿಕಾರಾವಧಿ 13 ಮೇ 1967ರಿಂದ 3 ಮೇ 1969. ಇವರ ವಿಶೇಷತೆಗಳೇನೆಂದ್ರೆ, ಅಧಿಕಾರಾವಧಿಯಲ್ಲಿ ಮೃತಪಟ್ಟಂತಹ ಮೊದಲ ರಾಷ್ಟ್ರಪತಿಗಳಾಗಿದ್ದಾರೆ. ಭಾರತದ ಮೊದಲ ಮುಸ್ಲಿಂ ಧರ್ಮದ ರಾಷ್ಟ್ರಪತಿ ಕೂಡ ಜಾಕೀರ್ ಹುಸೇನ್ ಅವರು ಆಗಿದ್ದಾರೆ. ದೆಹಲಿಯ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ವಿಶ್ವವಿದ್ಯಾಲಯದ ಕೋ ಫೌಂಡರ್ ಅಥವಾ ಸಹ ಸಂಸ್ಥಾಪಕರಾಗಿದ್ದಾರೆ. ಇವರಿಗೆ 1963ರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಭಾರತದ 4ನೇ ರಾಷ್ಟ್ರಪತಿಗಳು ವಿ ಗಿರಿ. ಇವರ ಅಧಿಕಾರಾವಧಿ 24 ಆಗಸ್ಟ್ 1969ರಿಂದ 24 ಆಗಸ್ಟ್ 1974ರವರೆಗೆ. ಇವರ ವಿಶೇಷತೆಗಳೇನೆಂದ್ರೆ, ಇವರು ಸ್ವತಂತ್ರ ಅಭ್ಯರ್ಥಿಯಾಗಿ ಅಥವಾ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಆಯ್ಕೆಯಾಗಿರುವಂತಹ ಏಕೈಕ ರಾಷ್ಟ್ರಪತಿ. ಇವರಿಗೆ 1975ರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಫಕ್ರುದ್ದೀನ್ ಅಲಿ ಅಹಮದ್. ಇವರ ಅಧಿಕಾರಾವಧಿ 24 ಆಗಸ್ಟ್ 1974ರಿಂದ 11 ಫೆಬ್ರವರಿ 1977ರವರೆಗೆ. ಇವರ ವಿಶೇಷತೆ ಏನಂದ್ರೆ, ಅಧಿಕಾರಾವಧಿಯಲ್ಲಿ ಮೃತಪಟ್ಟಂತಹ 2ನೇ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ ಆಗಿದ್ದಾರೆ. ಇವರು ಭಾರತದ 5ನೇ ರಾಷ್ಟ್ರಪತಿ. ಭಾರತದ 6ನೇ ರಾಷ್ಟ್ರಪತಿ ನೀಲಂ ಸಂಜೀವ ರೆಡ್ಡಿ. ಇವರ ಅಧಿಕಾರಾವಧಿ 25 ಜುಲೈ 1977ರಿಂದ 25 ಜುಲೈ 1982ರವರೆಗೆ. ಇವರ ವಿಶೇಷತೆ ಏನಂದ್ರೆ, ಅವಿರೋಧವಾಗಿ ಆಯ್ಕೆಯಾಗಿರುವಂತಹ ಏಕೈಕ ರಾಷ್ಟ್ರಪತಿಯಾಗಿದ್ದಾರೆ. ಇವರು ಆಂಧ್ರ ಪ್ರದೇಶದ ಮೊದಲ ಮುಖ್ಯಮಂತ್ರಿ ಕೂಡ ಆಗಿದ್ದರು. 7ನೇ ರಾಷ್ಟ್ರಪತಿ ಯಾರಂದ್ರೆ ಗ್ಯಾನಿ ಝೈಲ್ ಸಿಂಗ್. ಇವರ ಅಧಿಕಾರಾವಧಿ 25 ಜುಲೈ 1982ರಿಂದ 25 ಜುಲೈ 1987ರವರೆಗೆ. ಇವರ ವಿಶೇಷತೆ ಏನಂದ್ರೆ, ಇವರು ಭಾರತದ ಮೊದಲ ಸಿಖ್ ಧರ್ಮದ ರಾಷ್ಟ್ರಪತಿ. ಇವರ ಅಧಿಕಾರಾವಧಿಯಲ್ಲಿ ಆಪರೇಷನ್ ಬ್ಲೂ ಸ್ಟಾರ್, ಇಂದಿರಾ ಗಾಂಧಿ ಅವರ ಹತ್ಯೆ, 1984ರ ಸಿಖ್ ಗಲಭೆಗಳು ನಡೆದವು. ಭಾರತದ 8ನೇ ರಾಷ್ಟ್ರಪತಿಗಳು ರಾಮಸ್ವಾಮಿ ವೆಂಕಟರಮಣ. ಇವರ ಅಧಿಕಾರಾವಧಿ 25 ಜುಲೈ 1987ರಿಂದ 25 ಜುಲೈ 1992ರವರೆಗೆ. ಶಂಕರ್ ದಯಾಳ್ ಶರ್ಮಾ. ಇವರು ಭಾರತದ 9ನೇ ರಾಷ್ಟ್ರಪತಿಗಳು. ಇವರ ಅಧಿಕಾರಾವಧಿ 25 ಜುಲೈ 1992ರಿಂದ 25 ಜುಲೈ 1997ರವರೆಗೆ. KR ನಾರಾಯಣ್. ಇವರು ಭಾರತದ 10ನೇ ರಾಷ್ಟ್ರಪತಿಗಳು. ಇವರ ಅಧಿಕಾರಾವಧಿ 25 ಜುಲೈ 1997ರಿಂದ 25 ಜುಲೈ 2002ರವರೆಗೆ. ಇವರ ವಿಶೇಷತೆ ಏನಂದ್ರೆ, ಇವರು ಭಾರತದ ಮೊದಲ ದಲಿತ ರಾಷ್ಟ್ರಪತಿಗಳು. APJ ಅಬ್ದುಲ್ ಕಲಾಂ. ಇವರು ಭಾರತದ 11ನೇ ರಾಷ್ಟ್ರಪತಿಗಳು. ಇವರ ಅಧಿಕಾರಾವಧಿ 25 ಜುಲೈ 2002ರಿಂದ 25 ಜುಲೈ 2007ರವರೆಗೆ ಆಯಿತು. ಇವರ ವಿಶೇಷತೆಗಳು ಏನಂದ್ರೆ, ಭಾರತದ ರಾಷ್ಟ್ರಪತಿಯಾದಂತಹ ಮೊದಲ ವಿಜ್ಞಾನಿ ಇವರಾಗಿದ್ದಾರೆ. ಇವರಿಗೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೂಡ ಕರೆಯಲಾಗುತ್ತದೆ. ಅತಿ ಹೆಚ್ಚಿನ ವೋಟ್ಗಳನ್ನ ಪಡೆದುಕೊಂಡಂತಹ ಮೊದಲ ರಾಷ್ಟ್ರಪತಿ ಇವರಾಗಿದ್ದಾರೆ. ಇವರಿಗೆ 1997ರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಭಾರತದ 12ನೇ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್. ಇವರ ಅಧಿಕಾರಾವಧಿ 25 ಜುಲೈ 2007ರಿಂದ 25 ಜುಲೈ 2012ರವರೆಗೆ. ಇವರ ವಿಶೇಷತೆಗಳೇನೆಂದ್ರೆ, ಇವರು ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿಯಾಗಿದ್ದಾರೆ. ಇವರು ಸುಖೋಯ್ ಯುದ್ಧ ವಿಮಾನದಲ್ಲಿ ಹಾರಾಡಿದಂತಹ ಮೊದಲ ಮಹಿಳಾ ರಾಷ್ಟ್ರಪತಿಗಳಾಗಿದ್ದಾರೆ. ಭಾರತದ 13ನೇ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ. ಇವರ ಅಧಿಕಾರಾವಧಿ 25 ಜುಲೈ 2012ರಿಂದ 25 ಜುಲೈ 2017ರವರೆಗೆ. ಇವರ ವಿಶೇಷತೆಗಳು ಏನಂದ್ರೆ, ಇವರಿಗೆ 2019ರಲ್ಲಿ
ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಭಾರತದ 14ನೇ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು. ಇವರ ಅಧಿಕಾರಾವಧಿ 25 ಜುಲೈ 2017ರಿಂದ 25 ಜುಲೈ 2022ರವರೆಗೆ. ಭಾರತದ 15ನೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಇವರ ಅಧಿಕಾರಾವಧಿ 25 ಜುಲೈ 2022ರಿಂದ ಇಲ್ಲಿಯವರೆಗೆ. ಇತ್ತೀಚೆಗೆ ಭಾರತದ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಾರೆ. ಇವರಿಗೆ ಅಭಿನಂದನೆಗಳು. ಇವರ ವಿಶೇಷತೆಗಳೇನೆಂದ್ರೆ ಭಾರತದ 2ನೇ ಮಹಿಳಾ ರಾಷ್ಟ್ರಪತಿಯಾಗಿದ್ದಾರೆ. ಆಮೇಲೆ ಭಾರತದ ಮೊದಲ ಬುಡಕಟ್ಟು ಜನಾಂಗದ ರಾಷ್ಟ್ರಪತಿ ಕೂಡ ಇವರಾಗಿದ್ದಾರೆ. ಇಷ್ಟು ಭಾರತದ ರಾಷ್ಟ್ರಪತಿಗಳ ಒಂದು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿಯಾಗಿದೆ. ಇವುಗಳ ಮೇಲೆ ಹಲವಾರು ಬಾರಿ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆ ಇರುತ್ತದೆ. ಆಮೇಲೆ ಪ್ರಚಲಿತ ವಿದ್ಯಮಾನಗಳ ಒಂದು ಸ್ಮಾರ್ಟ್ ಸ್ಟಡಿ ಸರ್ಕಲ್ ನ ಮಾಸಿಕ ಪತ್ರಿಕೆಯನ್ನ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಪಡೆದುಕೊಳ್ಳಬಹುದು. ಡೈರೆಕ್ಟ್ ಆಗಿ ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಈ ನಂಬರ್ಗೆ ವಾಟ್ಸ್ಆಪ್ ಮಾಡೋ ಮೂಲಕ ಡೈರೆಕ್ಟ್ ಆಗಿ ಮ್ಯಾಗಜಿನ್ ಗಳನ್ನ ನಿಮ್ಮ ಮನೆ ಬಾಗಿಲಿಗೆ ಪಡೆದುಕೊಳ್ಳಿ. ಈ ಒಂದು ಮ್ಯಾಗಜಿನ್ ನಲ್ಲಿ ಪ್ರಚಲಿತ ವಿದ್ಯಮಾನಗಳ ಒಂದು ಪ್ರಶ್ನೋತ್ತರಗಳ ಸಂಗ್ರಹ ಇರುತ್ತದೆ. ಧನ್ಯವಾದ.